ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಸಕಲ ಜೀವರಾಶಿಗಳೆಲ್ಲವುದರ ಹುಟ್ಟಿಗೆ ಕಾರಣೀಭೂತನಾದಂತಹ ಆ ಒಂದು ಪರಮಶಕ್ತಿ ನಮ್ಮ ವಿವೇಚನೆಗೆ, ನಮ್ಮ ಅನುಭವಜನಿತವಾದಂತಹ ವಿಚಾರಕ್ಕೆ ಮಾತ್ರ ಇಟ್ಟಿದ್ದಾನೆ. ಅವರವರ ಅರಿವಿಗೆ ಬರಬೇಕಾದಂತಹ ಅಥವಾ ಅವರವರ ಆಸ್ಥೆಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರನ್ನಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಪೂಜಿಸುತ್ತಿದ್ದಾರೆ, ಆರಾಧಿಸುತ್ತಿದ್ದಾರೆ ಎಂಬುದಷ್ಟೇ ಒಟ್ಟಾಂಶ. ಸಕಲ ಜೀವರಾಶಿಗಳಲ್ಲಿ ಅವು ಚರಾಚರವಾಗಿರಲಿ ಅಥವಾ ಯಾವುದೇ ಆಗಿರಲಿ, ಆ ಪರಶಕ್ತಿಯ ಅನತಿಯಿಂದಲೇ ಬದುಕಬೇಕು, ಬಾಳಬೇಕು. ಈ ಪ್ರಾಣಿ ಮಾತ್ರದಲ್ಲಿ ಮನುಷ್ಯ ಪ್ರಾಣಿ ಮಾತ್ರ ಊರ್ಧ್ವಮುಖನಾಗಿ ಬೆಳೆದಿದ್ದಾನೆ. ಆದುದರಿಂದಲೇ ಆತನ ಯೋಚನಾ ಲಹರಿಯೂ ಕೂಡ ನೇರವಾಗಿ ಊರ್ಧ್ವಮುಖವಾಗಿಯೇ ಇದೆ. ಈ ಪ್ರಪಂಚದ ಎಲ್ಲ ಕಡೆಯಲ್ಲೂ ಕೂಡ ಕಾರಣೀಭೂತನನ್ನು ತಮ್ಮ ತಮ್ಮ ಭಕ್ತಿ ಪರಾವಶದಲ್ಲಿ ಭಜಿಸಿ ಪೂಜಿಸುತ್ತಾರೆ, ಆರಾಧಿಸುತ್ತಾರೆ. ಈ ಪ್ರಪಂಚದ ಜನ ಅವರವರ ಊಹೆಗೆ ನಿಲುಕದ್ದು, ಅವರವರ ಆಸ್ಥೆಗೆ ಎಟುಕದ್ದು ಮಾತ್ರನೇ ದೇವರು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದಷ್ಟೇ ಅಲ್ಲ. ಆ ಪರಮಾತ್ಮನ ಒಂದು ಅಸ್ತಿತ್ವ ಅಥವಾ ಆತನ ಬಗ್ಗೆ ಬಹಳಷ್ಟು ಕಗ್ಗಗಳನ್ನು DVG ಅವರು ಹಿಂದೆ ಕೂಡ ಹೇಳಿದ್ದಾರೆ. ಈ ಒಂದು 43ನೆಯ ಕಗ್ಗ ಅದರ ಮೇಲೆಯೇ ಮತ್ತೊಮ್ಮೆ ಪೂರ್ಣ ಪ್ರಮಾಣದಲ್ಲಿ ವಿವರಿಸಿ ಹೇಳ್ತಿದ್ದಾರೇನೋ ಅಂತ ಅನಿಸ್ಬಿಡುತ್ತೆ. ಈ 43ನೆಯ ಕಗ್ಗ ಹೀಗಿದೆ: ಮೇಲೆ ಕೆಳಗೊಳಗೆ ಬಳಿಸುತ್ತಲೆತ್ತೆತ್ತಲುಂ ಮೂಲೆ ಮೂಲೆಯಲಿ ವಿದ್ಯುಲ್ಲಹರಿಯೊಂದು ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ ಮಂಕುತಿಮ್ಮ. ನಾವಿರುವ ಈ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿಯೂ ಅಂದರೆ ಮೇಲೆ, ಕೆಳಗೆ, ಒಳಗೆ, ಹತ್ತಿರ, ದೂರ, ಸುತ್ತಲೂ ಮುತ್ತಲೂ, ಎತ್ತೆತ್ತಲೂ ಆ ವಿದ್ಯುಲ್ಲಹರಿಯು ಎಲ್ಲರನ್ನು ಕೂಡ ಬಿಟ್ಟುಕೊಡದಂತೆ ನಿರಂತರವಾಗಿ ಒಂದು ಕ್ಷಣವೂ ವಿರಾಮವಿಲ್ಲದೆ ನಡೆಸಿಕೊಂಡು ಹೋಗ್ತಾ ಇದೆ. ಹಾಗಾದ್ರೆ ಅದ್ಯಾವುದು ಆ ಅದಮ್ಯ ಶಕ್ತಿ ಅಂತ ಕೇಳ್ತಿದ್ದಾರೆ DVG ಅವರು. ಮೇಲೆ ಕೆಳಗೊಳಗೆ ಬಳಿಸುತ್ತಲೆತ್ತೆತ್ತಲಂ ಮೂಲೆ ಮೂಲೆಯಲ್ಲಿ ವಿದ್ಯುತ್ ಲಹರಿ ಎಂದು. ನೋಡಿ, ವಿದ್ಯುಲ್ಲಹರಿ ಅಂದ್ರೆ ಒಂದು ಮಿಂಚಿನ ಒಂದು ಲಹರಿ, ಅಂದ್ರೆ ಮಿಂಚಿನ ಅಲೆ. ಈ ಮಿಂಚಿನ ಅಲೆ ಧೂಳಿ ಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ, ಬಿಟ್ಟು ಕೊಡದಲೆ ಇದಷ್ಟನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದೆಯಲ್ಲ, ಆ ಒಂದು ಅದಮ್ಯ ಶಕ್ತಿ ಯಾವುದು? ನಮ್ಮ ಒಂದು ವಿವೇಚನೆಗೂ ಬರದಂತಹ ಒಂದು ಆ ಅಗೋಚರ ಶಕ್ತಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ DVG ಅವರು. ಸೂರ್ಯ, ಚಂದ್ರ, ಗ್ರಹಣ, ಮೋಕ್ಷ, ಗ್ರಹ, ಅನಿಲ, ಅನಲ, ವಾಯು, ಪಿತ್ತ, ವಾತ, ಶೀತ ಎಲ್ಲವೂ ಕೂಡ ಗೋಚರಿಸದೆ ಈ ಪ್ರಪಂಚದ ಮೇಲೆ ತಮ್ಮ ತಮ್ಮ ಪರಿಧಿಯಲ್ಲಿ ಹೇಗೆ ನಿರಂತರವಾಗಿ ನಡೀತಾ ಇದೆ ನೋಡಿ. ಇದೆಲ್ಲವನ್ನ ನಡೆಸ್ತಾ ಇರೋರು ಯಾರು? ಆ ನಡೆಸ್ತಾ ಇರೋವನ ಬಗ್ಗೆ ಎಂದಾದರೂ ನಾವುಗಳು ಯೋಚಿಸಿದ್ದೀವಾ? ಅನುಭವಕ್ಕೆ ಮಾತ್ರ ಬರುವ ಅಗೋಚರ, ಅಗಮ್ಯ, ಅಭೇದ ಪರಮಶಕ್ತ ಆ ಪರಮಾತ್ಮನನ್ನ ನಾವು ಎಂದಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಊಹೆಗೂ ನಿಲುಕದ, ಎಲ್ಲೆಗೂ ಮೀರಿದ ಆ ಒಂದು ಪರಮಶಕ್ತಿಯನ್ನ ಆರಾಧಿಸಿಕೊಂಡು ಆತನನ್ನ ಕಾಣುವಂತಹ ಒಂದು ಪರಮಾಸೆಯನ್ನ ಈಡೇರಿಸಿಕೊಳ್ಳೋದೇ ಈ ಜೀವನದ ಒಂದು ಮುಖ್ಯ ಗುರಿಯಾಗಬೇಕು. ಪರಮಾತ್ಮನ ಕ್ರಿಯಾ ವಿನೋದಗಳೇ ರಹಸ್ಯಾತ್ಮಕವಾದದ್ದು. ಧೂಳಿನ ಕಣಕಣದಿಂದಲೂ ಕೂಡ ಹಿಡಿದು ರವಿ, ಚಂದ್ರ, ತಾರೆಗಳು, ಭೂಗೋಳ ಅಲ್ಲಿಯ ತನಕ ಎಲ್ಲವನ್ನೂ ಕೂಡ ಸರಾಗವಾಗಿ ಸಾಗಿಸಿ ನಡೆಸ್ತಿದ್ದಾನಲ್ವಾ? ಅಂದ್ರೆ ಆತನ ಶಕ್ತಿಯ ಪರಿಧಿ ಎಷ್ಟಿರಬಹುದು, ಆತನ ಶಕ್ತಿ ಎಷ್ಟಿರಬಹುದು ಅಂತ ನಾವು ಯೋಚಿಸೋದಕ್ಕೂ ಕೂಡ ಆಗಲ್ಲ. ಪುರುಷ ಸೂಕ್ತದಲ್ಲಿ ಒಂದ್ ಕಡೆ ಹೇಳ್ತಾರೆ, ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠತ್ತಶಾಂಗುಳಂ. ಈ ಅತ್ಯತಿಷ್ಠತ್ತಶಾಂಗುಳಂ ಅಂತ ಹೇಳೋದೇ ಒಂದು ತುಂಬಾ ಸುಂದರವಾದಂತಹ ಮಾತು. ಈ ಒಂದು ಶ್ಲೋಕದ ಅರ್ಥ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ವಸ್ತುವು ಮಿಕ್ಕೆಲ್ಲ ವಸ್ತುವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ನಡೆಸ್ತಾ ಇರಬೇಕಾದ್ರೆ ತಾನು ಅದೆಲ್ಲದಕ್ಕಿಂತಲೂ ಮೇಲೆ ಇರಬೇಕು, ಹೌದಲ್ವೇ?
ಹಾಗೆಯೇ ಈ ಸೃಷ್ಟಿಯನ್ನೇ ತನ್ನ ಅಧೀನದಲ್ಲಿಟ್ಟುಕೊಂಡಿರುವ ಆ ಪರಮಾತ್ಮನು ನಾವಿರುವ ಈ ಭೂಮಿಯನ್ನು ಸೇರಿ ಇಡೀ ಬ್ರಹ್ಮಾಂಡವನ್ನೇ ತನ್ನ ಕೈವಶ ಮಾಡಿಕೊಂಡಿರುವುದರಿಂದ ಅದು ಅತ್ಯತಿಷ್ಠತ್ ದಶಾಂಗುಳಂ, ಇವೆಲ್ಲವನ್ನು ಮೀರಿ 10 ಅಂಗುಲ ಮೇಲಿದೆ ಎಂಬರ್ಥ. ನೋಡಿ, ಆ ಸೃಷ್ಟಿಕರ್ತನ ಶಕ್ತಿಯ ಮುಂದೆ ನಾವೆಲ್ಲರೇನು? ಒಂದು ಕ್ಷಣ ಮಾತ್ರ ಆದರೂ ಅಹಂಕಾರವೆನ್ನುವ ಬೆನ್ನನ್ನೇರಿ ದ್ವೇಷ, ದರ್ಪ, ಅಸೂಯೆ, ಮೋಸ, ದಗ, ವಂಚನೆ ಮಾಡಿ ನಮ್ಮ ಪರಿಸರವನ್ನ ಮತ್ತು ನಮ್ಮ ಅಸ್ತಿತ್ವವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಈ ಅಹಂಕಾರ, ದರ್ಪ ಇನ್ನಿತರ ಎಲ್ಲಾ ತಮೋ ಗುಣಗಳನ್ನು ಬಿಟ್ಟು ಸತ್ವಗುಣಗಳಾದ ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ಪ್ರೇಮ ಎಂಬಂತಹ ಅಂಶಗಳನ್ನು ಮೊರೆ ಹೋದರೆ ಜೀವನ, ಸಮಾಜ ಎಲ್ಲವೂ ಕೂಡ ಸುಭೀಕ್ಷವಾಗಿ, ಎಲ್ಲವೂ ಸುಖ ಮತ್ತು ನೆಮ್ಮದಿಯ ಆಗರವಾಗುತ್ತೆ. ಆಗಲೇ ಮಹಾ ಉಪನಿಷತ್ನಲ್ಲಿ ಹೇಳಿರುವಂತೆ ಜಾತ್ಯಾದೀಶು ಡಂಬರಂ ಹಿತ್ವಾ ವಿಶ್ವಂಬರಂ ಪಶ್ಯನ್ ಸಮೀವೀಕ್ಷಣ ಸಂಚರ ಸುವಿಚಕ್ಷಣ ಚಿಂತೆಯ ಹೃದಿ ಶಂಕರಂ ಸಂತತ ಅಭಯಂಕರಂ ಗತಭೇದ ವಿಡಂಬಕರಂ ವಸುದೈವ ಕುಟುಂಬಕಂ ಅಂತ ಹೇಳುವಂತಹ ಮಾತು ಸಾರ್ಥಕವಾಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ಜಾತಿ, ಯಾವುದೇ ಒಂದು ಆಡಂಬರ, ಯಾವುದೇ ಒಂದು ಸಂಚಾರ, ವಿಲಕ್ಷಣ ಇವೆಲ್ಲವನ್ನು ಕೂಡ ಬಿಟ್ಟು ಶಂಕರನ ಅಂದರೆ ಆ ಮಹಾನ್ ಪರಮಶಕ್ತಿಯ ಒಂದು ತೆಕ್ಕೆಯಲ್ಲಿ ಹೋಗಿ ಅಲ್ಲಿ ವಿಶ್ರಮಿಸಿ ಅಲ್ಲಿರುವಂತಹ ಗತಭೇದ ವಿಡಂಬಕಂ ಆ ಗತಭೇದವನ್ನ ಒಂದೆಲ್ಲವನ್ನು ಬಿಟ್ಟು ನಡೆಸ್ಕೊಂಡಾಗ ಮಾತ್ರ ಈ ವಸುದೈವ ಕುಟುಂಬಕವಾಗುತ್ತೆ. ಅಂದರೆ ಈ ಇಡೀ ಪ್ರಪಂಚ ಒಂದು ಕುಟುಂಬದ ರೀತಿಯಲ್ಲಿ ಸಾಗುತ್ತೆ ಅಂತ ಹೇಳ್ಬೋದು. ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆತ್ತಲಂ ಮೂಲೆ ಮೂಲೆಯಲ್ಲಿ ವಿದ್ದಿಲ್ಲ ಹರಿಯಂದು ಧೂಳಿಕಣ ಭೂಗೋಳ ರವಿ ಚಂದ್ರ ತಾರೆಗಳ ಚಾಲಿಪುದು ಬಿಡುಕೊಡದೆ ಮಂಕುತಿಮ್ಮ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸುಂದರವಾದಂತಹ ಕಗ್ಗ ಇದು. ಮತ್ತೊಂದು ಕಗ್ಗದೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.